ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಚಿ ಕಿಚಿ. ಈ ವಿಡಿಯೋನ ಸ್ಪಾನ್ಸರ್ ಮಾಡ್ತಾ ಇರೋರು ಅಮೃತ್ ನೋನಿ ಗ್ಯಾಸ್ ಸ್ಟ್ರೀಮ್. ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ. ಅಮೃತ್ ನೋನಿ ಗ್ಯಾಸ್ ಸ್ಟ್ರೀಮ್. ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಸನ್ ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆ. ಮಿಲೆಕ್ಸ್ ನೇಚರ್ ಟು ಮ್ಯಾನ್ಕೈಂಡ್. ರೆಜು ಏಜ್. ರಿಜು ಏಜ್ ವರ್ಲ್ಡ್ ಆಂಟಿ ಏಜಿಂಗ್ ಸೆಂಟರ್. ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಪನ್ನೀರ್ ಗ್ರೇವಿ, ರೆಸ್ಟೋರೆಂಟ್ ಸ್ಟೈಲಲ್ಲಿ ಪನ್ನೀರ್ ಹೈದರಾಬಾದಿ. ಈ ಗ್ರೇವಿ ತುಂಬಾ ರುಚಿಯಾಗಿರುತ್ತೆ. ಒಂದು ಒಳ್ಳೆ ಕಾಂಬಿನೇಷನ್, ರೋಟಿ, ಚಪಾತಿ, ಪೂರಿ, ಗೀ ರೈಸ್ ಎಲ್ಲದಕ್ಕೂ ಒಂದು ಸೂಪರ್ ಆಗಿರೋಂಥ ಕಾಂಬಿನೇಷನ್ ಪನ್ನೀರ್ ಹೈದರಾಬಾದಿ. ಪನ್ನೀರ್ ಹೈದರಾಬಾದಿಗೆ ಬೇಕಾಗಿರೋಂಥ ಪದಾರ್ಥಗಳು: ಪನ್ನೀರ್, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನಾ ಸೊಪ್ಪು, ಗೋಡಂಬಿ, ಮೊಸರು, ಫ್ರೆಶ್ ಕ್ರೀಮ್, ಕಸೂರಿ ಮೇಥಿ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಅರಿಶಿನದ ಪುಡಿ, ಗರಂ ಮಸಾಲ, ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆ, ಮೆಣಸು, ಉಪ್ಪು, ಎಣ್ಣೆ. ನಾನು ಬಳಸ್ತಾ ಇದ್ದೀನಿ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. 1 ಟೀ ಸ್ಪೂನ್ ಅಷ್ಟು ಎಣ್ಣೆ, ಸ್ವಲ್ಪ 1 ಟೀ ಸ್ಪೂನ್ ಅಷ್ಟು ಸಾಕಾಗುತ್ತೆ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಅಂತ ಹೇಳಿದಾಗ ಮೊದಲನೇದಾಗಿ ಇಲ್ಲಿ ನಾನು ಪನ್ನೀರ್ನ ಈ ರೀತಿಯಾಗಿ ಲೆಂತ್ ವೈಸ್ 200 ಗ್ರಾಮ್ಸ್ ಪನ್ನೀರ್ ಇದೆ, ಈ ರೀತಿಯಾಗಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಪನ್ನೀರ್ನ ಫ್ರೈ ಮಾಡಿ ಇಟ್ಕೋಬೇಕಾಗುತ್ತೆ. ಡೀಪ್ ಫ್ರೈ ಅಲ್ಲ, 1 ಸ್ಪೂನ್ ಅಷ್ಟು ಎಣ್ಣೆಯಲ್ಲಿ ಲೈಟಾಗಿ ಫ್ರೈ ಮಾಡಿ ಇಟ್ಕೊಳ್ಳೋಣ. ಸ್ವಲ್ಪ ಚಿಟಿಗೆಯಷ್ಟು ಅರಿಶಿನ, ಚಿಟಿಗೆಯಷ್ಟು ಅಚ್ಚ ಖಾರದ ಪುಡಿ, ಜಸ್ಟ್ ಸ್ಪ್ರಿಂಕಲ್ ಮಾಡೋಷ್ಟು. ಜಸ್ಟ್ ಇದನ್ನು ಸಾಟೆ ಮಾಡಬೇಕಷ್ಟೇ, ಸುಮ್ಮನೆ ವೆರಿ ಲೈಟಾಗಿ. ನೀವು ಯಾವುದೇ ಡಿಶ್ಗೆ ಪನ್ನೀರ್ನ ಹಾಕೋವಾಗ ಮೇನ್ ಟಿಪ್ ಏನು, ಪನ್ನೀರ್ ಗಟ್ಟಿ ಆಗಬಾರ್ದು, ಪನ್ನೀರ್ ಹಾರ್ಡ್ ಆಗಬಾರ್ದು. ಸುಮ್ಮನೆ ಹಾಗೇನೂ ನೀವು ಲೈಟಾಗಿ ಇದನ್ನ ಬಾಡಿಸ್ಕೋಬೋದು. ಸ್ವಲ್ಪ ಕಲರ್ಫುಲ್ ಆಗಿರುತ್ತೆ. ಚಿಟಿಕೆ ಅರಿಶಿನದ ಪುಡಿ ಹಾಗೂ ಚಿಟಿಕೆ ಖಾರದ ಪುಡಿ ಹಾಕಿದಾಗ ತುಂಬ ಕಡಿಮೆ ಫ್ಲೇಮಲ್ಲಿ ಸುಮ್ಮನೆ ಜಸ್ಟ್ ಫ್ರೈ ಥರ ಸುಮ್ಮನೆ ಲೈಟಾಗಿ ಮಾಡ್ಕೊಳ್ಳಿ. ಹಾಗೂ ಪನ್ನೀರ್ ಗಟ್ಟಿ ಆಗಬಾರ್ದು ಅಂದರೆ ಒಂದು ಟಿಪ್ ಏನಂದರೆ, ಸ್ವಲ್ಪ ಫ್ರೈ ಮಾಡ್ಕೊಂಡ ತಕ್ಷಣ ನೀರಿಗೆ ಹಾಕಿಟ್ಟಾಗ ಪನ್ನೀರ್ ನಮಗೆ ಸಾಫ್ಟಾಗಿ ಆಗುತ್ತೆ. ಜಾಸ್ತಿ ಹೊತ್ತು ಫ್ರೈ ಮಾಡಬೇಡಿ, 1-2 ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. 1-2 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡಿದ್ದೀವಿ. ಈಗ ನಾನು ಇದನ್ನು ನೀರಲ್ಲಿ ಹಾಕಿಡ್ತೀನಿ. ಪನ್ನೀರ್ ನಮಗೆ ಸಾಫ್ಟಾಗಿ ಆಗುತ್ತೆ. ಈಗ ಇದೇ ಪ್ಯಾನಲ್ಲಿ ಹೈದರಾಬಾದಿ ಪನ್ನೀರ್ನ ಮಾಡೋದಕ್ಕೆ ಒಂದು ಮಸಾಲೆನ ಫ್ರೈ ಮಾಡ್ಕೋಬೇಕು. 1 ಚಮಚದಷ್ಟು ಎಣ್ಣೆ, ಕರ್ನಾಟಕದ ನಂಬರ್ 1 ಅಡಿಗೆ ಎಣ್ಣೆ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಕೆಮಿಕಲ್ ಫ್ರೀ ಟೆಕ್ನಾಲಜಿಯಿಂದ ತಯಾರಾದ ಭಾರತದ ಏಕೈಕ ಫಿಸಿಕಲಿ ರಿಫೈನ್ಡ್ ಸೂರ್ಯಕಾಂತಿ ಎಣ್ಣೆ. ಇದರಲ್ಲಿ ವಿಟಮಿನ್ ಎ, ಡಿ ಹಾಗೂ ಇ ಹೇರಳವಾಗಿದೆ. ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹಾಗೂ ಎಣ್ಣೆ ಲೆಸ್ ಅಬ್ಸಾರ್ಬೆಂಟ್. ಪನ್ನೀರ್ ತುಂಬ ಜನಕ್ಕೆ ಬಹಳ ಫೇವ್ರೇಟ್ ಹಾಗೂ ಮಕ್ಳಿಗೂ ತುಂಬಾ ಫೇವ್ರೇಟ್. ಚಪಾತಿ, ರೋಟಿ, ಸ್ಕೂಲ್ಗೆ, ಕಾಲೇಜ್ಗೆ, ಕೆಲಸಕ್ಕೆ ಹೋಗೋರಿಗೆ ನೀವು ಪ್ಯಾಕ್ ಮಾಡುವಾಗ ಒಂದು ಒಳ್ಳೆ ಕಾಂಬಿನೇಷನ್ ಪನ್ನೀರ್ ಹೈದರಾಬಾದಿ. ಅರ್ಧ ಇಂಚಿನಷ್ಟು 1-2 ಪೀಸಷ್ಟು ಚಕ್ಕೆ ಮುರಿದು ಪೀಸ್ ಮಾಡಿ ಹಾಕಿದ್ದೀನಿ ನಾನು. 4-5-6 ಕಾಳು ಅಷ್ಟು ಮೆಣಸು, ಲವಂಗ 2-3, ಏಲಕ್ಕಿ 3, ಚಕ್ಕೆ, ಲವಂಗ, ಏಲಕ್ಕಿ ಹಾಗೂ ಮೆಣಸನ್ನ ಸೇರಿಸಿದ್ದೀನಿ. ಹಸಿ ಶುಂಠಿ ಚಾಪ್ ಆಗಿರೋಂಥದ್ದು, ಹೆಚ್ಚಿರೋಂಥದ್ದು 1 ಚಮಚದಷ್ಟು, 1 ಸಣ್ಣ ಗಡ್ಡೆಯಷ್ಟು ಬೆಳ್ಳುಳ್ಳಿ, ಹಸಿ ಮೆಣಸಿನ್ಕಾಯಿ, ಖಾರಕ್ಕೆ 6-7 ಹಸಿ ಮೆಣಸಿನ್ಕಾಯಿ. ಈ ಗ್ರೇವಿಲಿ ಸ್ವಲ್ಪ ಈರುಳ್ಳಿಯ ಪ್ರಮಾಣ ಜಾಸ್ತಿ. ಸ್ವಲ್ಪ ಸ್ಪೈಸಸ್ದೆಲ್ಲ ಅರೋಮಾ ಬಂದ ಮೇಲೆ, ಒಂದು ಒಳ್ಳೆ ಘಮ ಬಂದ ಮೇಲೆ ಈರುಳ್ಳಿನ ಸೇರಿಸ್ಕೊಳ್ಳೋಣ. 2 ದೊಡ್ಡ ಈರುಳ್ಳಿ ಇದಕ್ಕೆ, ಈ ಗ್ರೇವಿಗೆ. ಇದನ್ನು ಕಂಪ್ಲೀಟಾಗಿ ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು. ಈರುಳ್ಳಿ ಸ್ವಲ್ಪ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಬಾಡಿಸ್ಕೋಬೇಕು. ವೆಜಿಟೇರಿಯನ್ಸ್ಗಂತೂ ಪನ್ನೀರ್ ಬಹಳ ಇಷ್ಟ ಆಗೋಂಥದ್ದು, ಪ್ರೋಟೀನ್ ರಿಚ್ ಆಗಿರೋಂಥದ್ದು. ರೆಸ್ಟೋರೆಂಟ್ಸ್ಗೆ ಹೋದಾಗ ಕಾಮನ್ ಆಗಿ ಆರ್ಡರ್ ಮಾಡೋಂಥದ್ದು ಪನ್ನೀರ್ ಗ್ರೇವಿ. ಇವತ್ತು ಸುಚಿ ಕಿಚಿ ಈ ವಿಡಿಯೋಲಿ ನಾವು ರೆಸ್ಟೋರೆಂಟ್ ಸ್ಟೈಲಲ್ಲಿ ಪನ್ನೀರ್ ಹೈದರಾಬಾದಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಈಗ ಈರುಳ್ಳಿ ಕೆಂಪಗಾಗ್ತಾಯಿದೆ, ಬ್ರೌನ್ ಆಗ್ತಾಯಿದೆ ನಮಗೆ. ಈ ಪಾಯಿಂಟಲ್ಲಿ ಈಗ ಗೋಡಂಬಿ 10-12 ಅಷ್ಟು ಗೋಡಂಬಿ ಸಣ್ಣ ಪೀಸಸ್ ಮಾಡ್ಕೊಂಡಿದ್ದೀನಿ ನಾನು. ಗೋಡಂಬಿ ಒಂದು ಒಳ್ಳೆ ಥಿಕ್ನೆಸ್ ಕೊಡುತ್ತೆ ಗ್ರೇವಿಗೆ, ಹಾಗೂ ಒಂದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಅಂದಾಗ ಆ ಟೇಸ್ಟು ಒಂದು ಒಳ್ಳೆ ರುಚಿಯಾಗಿರುತ್ತೆ ಗ್ರೇವಿ ಗೋಡಂಬಿ ಬಳಸೋದ್ರಿಂದ. ತುಂಬಾ ಒಳ್ಳೆ ಘಮ ಬರ್ತಾ ಇದೆ. ಚಕ್ಕೆ, ಲವಂಗ, ಏಲಕ್ಕಿ, ಆ ಸ್ಪೈಸಸ್ದು ಹಾಗೂ ಬ್ರೌನ್ ಆನಿಯನ್, ಈರುಳ್ಳಿ ಬ್ರೌನ್ ಆಗ್ತಾ ಇದೆ, ಒಳ್ಳೆ ಫ್ಲೇವರ್ ಬರ್ತಾ ಇದೆ. ಇಷ್ಟು ಬ್ರೌನ್ ಆಗಿದೆ. ಈಗ ಫೈನಲ್ ಆಗಿ ಪುದೀನಾ ಸೊಪ್ಪು 1/4 ಕಪ್ಪಷ್ಟು ಅಥವಾ 1 ಹಿಡಿಯಷ್ಟು ಹಾಕಿದ್ದೀನಿ ನಾನು. ಹಾಗೂ ಅಷ್ಟೇ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪು, ಇದನ್ನು ಹಾಕಿ ಜಾಸ್ತಿ ಬಾಡಿಸ್ಬೇಕಾಗಿಲ್ಲ. ಜಸ್ಟ್ ಮಿಕ್ಸಪ್ ಮಾಡಿ
ಆಫ್ ಮಾಡ್ಕೊಳ್ಳೋಣ. ಪನ್ನೀರ್ ಹೈದರಾಬಾದಿಯಿಂದಾಗ ಒಂದು ಒಳ್ಳೆ ಗ್ರೀನ್ ಕಲರ್ ಗ್ರೇವಿ, ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪು ಆ ಕಲರು ಕೊಡುತ್ತೆ ಹಾಗೂ ರುಚಿ. ಈಗ ತಣ್ಣಗೆ ಮಾಡ್ಕೊಂಡಿದ್ದನ್ನ ರುಬ್ಬೇಕು. ಒಂದು ಪ್ಲೇಟ್ಗೆ ಹಾಕೊಳ್ಳೋಣ. ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಯಾರು ಇನ್ನು ಶುಚಿ ಕಿಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಮಾಡೋಂಥ ಹೊಸ ಅಡುಗೆಗಳು ನಿಮ್ಗೆ ಬಂದು ತಲುಪಬೇಕಂದ್ರೆ ನೋಟಿಫಿಕೇಷನ್ ಬೆಲ್ನ ಪ್ರೆಸ್ ಮಾಡಿ. ತುಂಬಾ ರುಚಿಯಾಗಿದೆ. ರುಚಿ ಮಾತ್ರ ಅಲ್ಲ ತಾತ, ಆರೋಗ್ಯವಾಗೂ ಇದೆ. ಅದು ಹೇಗೆ? ನಾನು ಸನ್ ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆಲೆ ಮಾಡಿದ್ದು. ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲ. ಇದು ಲೈಟ್ ಆಗಿರುತ್ತೆ ಮತ್ತೆ ಇಡೀ ದಿನ ನಾವು ಚುರುಕಾಗಿರೋ ಹಾಗೆ ಮಾಡುತ್ತೆ. ಇಮ್ಯುನಿಟಿ ತರೋ ವಿಟಮಿನ್ಸ್ A, D, E ಇದ್ರಲ್ಲಿ ಸಾಕಷ್ಟಿದೆ. ಇದ್ರಲ್ಲಿರೋ ಮೂಫಾ ಹಾರ್ಟ್ಗೆ ತುಂಬಾನೇ ಒಳ್ಳೇದು. ಸನ್ ಪ್ಯೂರ್ ಸುಲಭವಾಗಿ ಜೀರ್ಣ ಆಗಕ್ಕೆ ಸಹಾಯ ಮಾಡುತ್ತೆ. ಸನ್ ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಫ್ಯಾಂಟಾಸ್ಟಿಕ್ 5 ನೊಂದಿಗೆ. ಮಸಾಲೆ ಹುರಿದಿರೋದು ತಣ್ಣಗಾಗಿದೆ. ಈಗ ರುಬ್ಕೊಳ್ಳೋಣ. ಈ ರೀತಿಯಾಗಿ ಕಂಪ್ಲೀಟಾಗಿ ನುಣ್ಣಗೆ ರುಬ್ಕೊಳ್ಳಿ. ಒಗ್ಗರಣೆ ಹಾಕೋದಕ್ಕೆ ಎಣ್ಣೆ, ಫ್ರೈ ಮಾಡೋದಕ್ಕೆಲ್ಲ ಎಣ್ಣೆ ಹಾಕಿರ್ತೀವಿ. ಒಗ್ಗರಣೆಗೆ ಜಸ್ಟ್ 1 ಚಮಚದಷ್ಟು ಎಣ್ಣೆ ಸಾಕು. ಒಗ್ಗರಣೆಗೆ ಜೀರಿಗೆ ಸ್ವಲ್ಪ ಹಾಗೂ ಬಿರಿಯಾನಿ ಎಲೆ, ಬೇ ಲೀಫ್ 1. ಈಗ ಫ್ಲೇಮ್ನ ಕಡಿಮೆ ಮಾಡಿಕೊಂಡು ಈ ರುಬ್ಬಿರೋಂಥ ಮಸಾಲೆನ ಸೇರಿಸ್ತಾ ಇದ್ದೀನಿ. ಈ ರುಬ್ಬಿರೋಂಥ ಮಸಾಲೆ ಏನಿದೆ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ಈ ಎಣ್ಣೆಲಿ ಚೆನ್ನಾಗಿ ಸ್ವಲ್ಪ ಗ್ರೇವಿಗೆ ಈ ಮಸಾಲೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಮಸಾಲೆ ಚೆನ್ನಾಗಿ ಫ್ರೈ ಆಗೋಷ್ಟರಲ್ಲಿ ಈ ಗ್ರೇವಿಗೆ ಯಾವುದೇ ಟೊಮ್ಯಾಟೊ ಬಳಕೆ ಇಲ್ಲ. ಮೊಸರು ಒಂದು 200 ಗ್ರಾಮ್ ಅಷ್ಟು ಪನ್ನೀರ್ ಗ್ರೇವಿಗೆ ಇಲ್ಲಿ 1/4 ಕಪ್ ಅಷ್ಟು ಮೊಸರು ಸಾಕು. ಜಾಸ್ತಿ ಹಾಕಿ ಹುಳಿ ಬರುತ್ತೆ. 1/4 ಕಪ್ ಅಷ್ಟು ಮೊಸರಿಗೆ ಸ್ವಲ್ಪ ಅರಿಶಿಣದ ಪುಡಿ, ಇಲ್ಲಿ ಹಸಿಮೆಣಸಿನ್ಕಾಯಿ ಬಳಸಿರ್ತೀವಿ ಖಾರಕ್ಕೆ, ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ 1 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ. ಸ್ವಲ್ಪ ಇದು ತಳ ಹಿಡಿತಾ ಇದೆ, ಗಟ್ಟಿ ಆಗ್ತಾ ಇದೆ. ಈ ಪಾಯಿಂಟಲ್ಲಿ ನೀರನ್ನ ಸೇರಿಸ್ಕೊಂಡಿರ್ತೀನಿ. ರುಬ್ಬಿರೋಂಥ ಜಾರ್ಗೆನೆ ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮೊಸರಿಗೆ ಇಲ್ಲಿ ನಾನು ಅರಿಶಿಣದ ಪುಡಿ, ಖಾರದ ಪುಡಿ ಹಾಗೂ ಧನಿಯಾ ಪುಡಿನ ಸೇರಿಸಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಫ್ಲೇಮ್ ಕಡಿಮೆ ಇರಲಿ. ಮೊಸರನ್ನ ಚೆನ್ನಾಗಿ ಬೀಟ್ ಮಾಡಿಕೊಂಡು ಇದಕ್ಕೆ ಹಾಕೊಳ್ಳೋಣ. ಈಗ ಮೊಸರು ಜೊತೆ ಮಿಕ್ಸ್ ಆಗಿರೋಂಥ ಈ ಮಿಶ್ರಣನ ಸೇರಿಸ್ತಾ ಇದ್ದೀನಿ. ಈಗ ಲಿಡ್ನ ಕ್ಲೋಸ್ ಮಾಡಿ ನಮಗೆ ಇದು ಗ್ರೇವಿ ಏನಿದೆ ಚೆನ್ನಾಗಿ ಕುಕ್ ಆಗಬೇಕು. ಮೊಸರು ಸಹ ಸೇರಿಸಿದ್ದೀನಿ, ಮಸಾಲೆಗಳಿದೆ, ಎಲ್ಲ ಚೆನ್ನಾಗಿ ಕುಕ್ ಆದಮೇಲೆ ಫೈನಲ್ ಆಗಿ ಪನ್ನೀರ್ನ ಆ್ಯಡ್ ಮಾಡೋಂಥದ್ದು. ಇಲ್ಲಿ ಒಂದು 4 ರಿಂದ 5 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಇದನ್ನ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ. ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಯಾರು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಮಾಡೋಂಥ ಹೊಸ ಅಡುಗೆಗಳು ನಿಮಗೆ ಬಂದು ತಲುಪಬೇಕಂದ್ರೆ ನೋಟಿಫಿಕೇಷನ್ ಬೆಲ್ನ ಪ್ರೆಸ್ ಮಾಡಿ. ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಈಗ ಕಂಪ್ಲೀಟಾಗಿ ಬಾಯ್ಲ್ ಆಗಿದೆ, ಗಟ್ಟಿನೂ ಆಗಿದೆ ಹಾಗೂ ಸ್ವಲ್ಪ ಗ್ರೇವಿಗೆ ಬೇಕಾದಷ್ಟು ನೀರನ್ನ ಸೇರಿಸಿ ನಾವು ಕುದಿಸ್ಕೊಂಡಿದ್ದೀವಿ. ಈಗ ಚೆನ್ನಾಗಿ ಬೆಂದಿದೆ. ಈ ಪಾಯಿಂಟಲ್ಲಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಸ್ವಲ್ಪ ಗರಂ ಮಸಾಲ 1/4 ಟೀ ಸ್ಪೂನ್ಗಿನ್ನ ಕಡಿಮೆ, ಯಾಕಂದರೆ ಇಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ರುಬ್ಬಿರ್ತೀವಿ ನಾವು. ಸ್ವಲ್ಪ ಗರಂ ಮಸಾಲ. ಈ ಪಾಯಿಂಟಲ್ಲಿ ಈಗ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಈಗ ನೀವು ಉಪ್ಪು ಖಾರನ ಚೆಕ್ ಮಾಡ್ಕೋಬೋದು. ಫೈನಲ್ ಆಗಿ ಇಲ್ಲಿ ನಾನು ಪನ್ನೀರನ್ನ ಸೇರಿಸ್ತೀನಿ ಕಡೆಯಲ್ಲಿ. ಇದು ಚೆನ್ನಾಗಿ ಬೆಂದ ಮೇಲೆ ನಾವು ನೀರಲ್ಲಿ ಹಾಕಿಟ್ಟಿರೋದ್ರಿಂದ ಪನ್ನೀರ್ ನಮಗೆ ಸಾಫ್ಟ್ ಆಗಿದೆ. ಈ ಪಾಯಿಂಟಲ್ಲಿ ಈಗ ಪನ್ನೀರ್ನ ಸೇರಿಸ್ತಾ ಇದ್ದೀನಿ ನಾನು. ಪನ್ನೀರ್ ಹಾಕಿದ್ಮೇಲೆ 2 ನಿಮಿಷಗಳ ಕಾಲ, 2 ರಿಂದ 3 ನಿಮಿಷಗಳ ಕಾಲ, ಯಾಕಂದರೆ ಪನ್ನೀರ್ ಆಲ್ರೆಡಿ ಕುಕ್ ಆಗಿದೆ. ಸ್ವಲ್ಪ ಮಸಾಲೆ ಗ್ರೇವಿ ಏನಿದೆ ಅದಕ್ಕೆ ಇಟ್ಕೋಬೇಕು. ಒಂದು 3 ನಿಮಿಷಗಳ ಕಾಲ ಮತ್ತೆ ಮೀಡಿಯಂ ಫ್ಲೇಮಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು. ಪನ್ನೀರ್ ಕುಕ್ ಆಗಿದೆ ಈಗ ಚೆನ್ನಾಗಿ. ನಮಗೆ ಫೈನಲ್ ಆಗಿ ಒಳ್ಳೆ ಘಮ ಕೊಡುತ್ತೆ. ಕಸೂರಿ ಮೇಥಿ ಸ್ವಲ್ಪ ಈ ರೀತಿಯಾಗಿ ರಬ್ ಮಾಡಿ ಹಾಕಿ ಒಳ್ಳೆ ಘಮ ಕೊಡುತ್ತೆ ಗ್ರೇವಿಲಿದು. ರೆಸ್ಟೋರೆಂಟ್ ಸ್ಟೈಲಲ್ಲಿ ಅಂದಾಗ ಅದು ಫೈನಲ್ ಟಚ್ ಕೊಡಲೇಬೇಕು. ಫ್ರೆಶ್ ಕ್ರೀಮ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಫ್ಲೇಮ್ನ ಕಡಿಮೆ ಮಾಡಿಕೊಂಡು ಫ್ರೆಶ್ ಕ್ರೀಮ್ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಫ್ರೆಶ್ ಕ್ರೀಮ್ನ ಸೇರಿಸ್ಕೊಳ್ಳಿ. ಫ್ರೆಶ್ ಕ್ರೀಮ್ ಹಾಕಿದ್ಮೇಲೆ ಜಸ್ಟ್ 1 ಬಾಯ್ಲ್ ಬಂದರೆ ಸಾಕು, ಜಾಸ್ತಿ ಬೇಯಿಸಬಾರ್ದು. ಈಗ ಸ್ವಿಚ್ ಆಫ್ ಮಾಡ್ತೀನಿ. ಹೈದರಾಬಾದಿ ಪನ್ನೀರ್ ಗ್ರೇವಿ ರೆಡಿಯಾಗಿದೆ. ಡಿಶ್ ಔಟ್ ಮಾಡ್ಕೊಳ್ಳೋಣ.
ಹೈದರಾಬಾದಿ ಪನ್ನೀರ್ ಗ್ರೇವಿ ರೆಡಿ ಆಗಿದೆ. ಮುರಳಿ ಅವರು ಟೇಸ್ಟ್ ಮಾಡಬೇಕು. ಪರೋಟಾ ಜೊತೆ ಪ್ಲೇಟಿಂಗ್ ಮಾಡಿದ್ದೀನಿ, ಹೇಗಿದೆ ಅಂತ ಹೇಳ್ತಾರೆ, ನೋಡೋಣ ಬನ್ನಿ. ಎಸ್ ಪನ್ನೀರು ಒಳ್ಳೆ ಒಂದು ಗ್ರೇವಿಗೆ ಮತ್ತೆ ವೆಜ್ ಅವ್ರಿಗೆ ಅದ್ಭುತವಾಗಿರುವಂಥದ್ದು ಒಂದು ಆಹಾರ ಕ್ರಮ ಅದು. ಪ್ರೋಟೀನ್ ರಿಚ್. ಯಾಕಂದ್ರೆ ಇದು ವೆಜ್ ಅವ್ರಿಗೆ ಅಂತಲ್ಲ, ನಾನ್ ವೆಜ್ ಅವರು ಕೂಡ ಇಷ್ಟಪಟ್ಟು ತಿನ್ನುವಂಥದ್ದು ಈ ಪನ್ನೀರಲ್ಲಿ ಸಾಕಷ್ಟು ಐಟಮ್ಗಳು, ಗ್ರೇವಿ ಐಟಮ್ಗಳಂತೂ ತುಂಬಾ ಮಜವಾಗಿರುವಂಥದ್ದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಘಮ ಘಮ ಅಂತ ಇದೆ. ಅದ್ರ ಜೊತೆಗೆ ಒಳ್ಳೆ ಒಂದು ಸಣ್ಣ ಸಣ್ಣ ಪರೋಟಗಳಿದೆ. ಈ ಪರೋಟ ಜೊತೆಗೆ ಇದನ್ನು ತಿನ್ನೋಡಿ ಮುರಳಿಯವರೇ ಅಂತ ಮೇಡಮ್ ಮಾಡಿಕೊಟ್ಟಿದ್ದಾರೆ ನಮಗೆ. ಎಸ್, ಏನು ಪನ್ನೀರ್ ಮೇಡಮ್ ಇದು? ಹೈದರಾಬಾದಿ ಪನ್ನೀರ್. ಹೈದರಾಬಾದಿ ಪನ್ನೀರ್. ಗ್ರೇವಿ ತಿಂತಾ ಇದ್ದೀರಿ ಪನ್ನೀರ್ ಜೊತೆಗೆ. ಹೈದರಾಬಾದಿ ಪನ್ನೀರ್ ಏನಿಲ್ಲ, ಸ್ವಲ್ಪ ಗ್ರೇವಿ ಖಾರವಾಗಿರುತ್ತೆ. ಅದು ಹೈದರಾಬಾದಿ ಅಂತ ಮೊದಲಿಂದನೂ ಸ್ಪೈಸಸ್ ಎಲ್ಲ ಇರುತ್ತೆ. ಸ್ಪೈಸಸ್ ಖಾರ ನೀವು ಕಡಿಮೆ ಮಾಡ್ಕೋಬೋದು, ಡಿಪೆಂಡ್ಸ್ ಖಾರ ಎಷ್ಟು ಬೇಕಷ್ಟು. ಬಟ್ ರೆಸ್ಟೋರೆಂಟ್ ಸ್ಟೈಲಿಂದ ಖಾರ ಕಡಿಮೆನೇ. ಬಲವಾಗಿದೆ, ಇಷ್ಟ ಆಗ್ಬಿಡುತ್ತೆ ವೆಸ್ಟಿನವ್ರಿಗೆಲ್ಲನೂ. ಓಹೋ, ಬಾಯಿ ರುಚಿಯಾಗಿದೆ. ಪನ್ನೀರ್ ಬೇರೆ ಇಷ್ಟು ಹಾಕಿದ್ದಾರೆ. ಹೇಗಿದೆ? ಸಾಫ್ಟ್ ಆಗಿದೆ ಪನ್ನೀರ್, ಅದ್ಭುತ. ಇದು ಪರೋಟ, ಚಪಾತಿ, ಪೂರಿಗೆ ಹೇಳಿ ಮಾಡಿಸಿದಂಥದ್ದು. ಕಳೆದೋಗ್ಬಿಡ್ತೀರ ತಿಂದರೆ. ಒಂದ್ಸರಿ ತಿಂದರೆ ಸಿಕ್ಕದಿಲ್ಲ ನೀವು, ಅಷ್ಟೊಂದು ಮಜವಾಗಿದೆ. ದಯವಿಟ್ಟು ಇವತ್ತೇ ನೀವು ಈ ಪನ್ನೀರ್ ಗ್ರೇವಿ ಮಾಡ್ಕೊಳ್ಳಿ. ಪರೋಟ ಇಲ್ಲ ನೀವು ಪೂರಿ ಮಾಡ್ಕೊಳ್ಳಿ, ಪೂರಿ ಇಲ್ಲ ಚಪಾತಿ ಮಾಡ್ಕೊಳ್ಳಿ. ಸಖತ್ತಾಗಿದೆ. ಹೋಟ್ಲುಗಳಿಗೆ ಹೋದಾಗ ಚೆನ್ನಾಗಿದೆ ಅಂತ ಚೆನ್ನಾಗಿ ತಿಂದ್ಬಿಡ್ತೀವಿ. ಚೆನ್ನಾಗಿ ತಿಂದರೂ ನಿಮಗೆ ಗ್ಯಾಸ್ಟ್ರಿಕ್ ಆಗುತ್ತೆ, ಉಪವಾಸ ಇದ್ದರೂ ಗ್ಯಾಸ್ಟ್ರಿಕ್ ಆಗುತ್ತೆ. ಅಂದರೆ ಅಸಿಡಿಟಿಯಿಂದನೂ ಗ್ಯಾಸ್ಟ್ರಿಕ್ ಬರುತ್ತೆ, ಉಪವಾಸದಿಂದನೂ ನಿಮಗೆ ಗ್ಯಾಸ್ಟ್ರಿಕ್ ಆಗುತ್ತೆ. ನಾವು ಗ್ಯಾಸ್ಟ್ರಿಕ್ ಬಂದಾಗ ಏನು ಮಾಡಬೇಕು? ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ ನಿವಾರಣೆಗಿರೋದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರಿನ್. 16ಕ್ಕಿಂತ ಹೆಚ್ಚು ಆಯುರ್ವೇದದ ಪದಾರ್ಥಗಳನ್ನ ಬಳಸಿ ಮಾಡಿರುವಂಥದ್ದು. ಲಕ್ಷಾಂತರ ಜನರು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನಳಿತಾ ಇರೋರು ಇದನ್ನು ತೊಗೊಂಡ ಮೇಲೆ ಪರಿಹಾರನ ಕಂಡುಕೊಂಡಿದ್ದಾರೆ. ಉಪಯೋಗಿಸೋದು ಕೂಡ ತುಂಬಾ ಸುಲಭ. ಒಳಗಡೆ ಈ ಥರ ಒಂದು ಹಸಿರು ಕಲರ್ ಬಾಟ್ಲ್ ಇರುತ್ತೆ. ಒಂದು ಮುಚ್ಚಳದಷ್ಟು ಔಷಧಿನ ಒಂದು 40 ml ಉಗುರು ಬೆಚ್ಚಗಿರೋ ನೀರಿಗೆ ಹಾಕಿ ಕಲಸಿ ಊಟಕ್ಕಿಂತ ಮೊದಲು 1 ಸರಿ ಅಥವಾ 2 ಸರಿ ತೊಗೊಂಡ್ರೆ ಸಾಕು, ಗ್ಯಾಸ್ಟ್ರಿಕ್ ಸಮಸ್ಯೆನೇ ಬರಲ್ಲ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ ನಿವಾರಣೆಗಿರೋದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರಿನ್. ಎಲ್ಲ ಕಡೆ ಸಿಗ್ತದೆ, ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ, ಆನ್ಲೈನಲ್ಲೂ ಶಾಪ್ ಮಾಡ್ಬೋದು. ಈ ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸಿಗೆ ಹೋಗುತ್ತೆ. ಅಲ್ಲಿ ನಮ್ಮ ಅಮೃತ್ ನೋನಿಯವರ ಎಲ್ಲ ಪ್ರಾಡಕ್ಟು ಇದೆ. ನೀವೆಲ್ಲ ಪ್ರಾಡಕ್ಟನ್ನು ಕೂಡ ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಸನ್ ಪ್ಯೂರ್ ಆಯಿಲು ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಯಾವುದು ಅಂದರೆ ಅದು ಸನ್ ಪ್ಯೂರ್ ಎಣ್ಣೆ. ಫಿಸಿಕಲಿ ರಿಫೈಂಡ್ ಮಾಡಿರೋವಂಥ ಎಣ್ಣೆ ಯಾವುದಪ್ಪ ಭಾರತದ ಮೊಟ್ಟ ಮೊದಲನೇ ಎಣ್ಣೆ ಯಾವುದಪ್ಪ ಅಂದರೆ ಅದು ಸನ್ ಪ್ಯೂರ್ ಎಣ್ಣೆ. ಎಲ್ಲ ಕಡೆ ಸಿಗುವಂಥ ಎಣ್ಣೆ ಯಾವುದಪ್ಪ ಅಂದರೆ ಅದು ಸನ್ ಪ್ಯೂರ್ ಎಣ್ಣೆ. ನಮ್ಮ ಕಾರ್ಯಕ್ರಮದಲ್ಲಿ ಯಾವ ಎಣ್ಣೆ ಯೂಸ್ ಮಾಡ್ತಾ ಇದೆಯಪ್ಪ ಅದು ಸನ್ ಪ್ಯೂರ್ ಎಣ್ಣೆ. ಅದ್ಭುತವಾಗಿರುವಂಥ ಸನ್ ಪ್ಯೂರ್ ಎಣ್ಣೆನ ಬಳಸಿ ನಾವು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅಡುಗೆನ ಮಾಡ್ತಾ ಇದ್ದೀವಿ. ಸನ್ ಪ್ಯೂರ್ ಆಯಿಲ್ ಎಲ್ಲ ಕಡೆ ಸಿಗ್ತಾ ಇದೆ. ನೀವು ಕೂಡ ಎಲ್ಲ ಅಂಗಡಿಲೂ ಸಿಗುವಂಥ ಸನ್ ಪ್ಯೂರ್ನು ತೊಗೋಬೋದು, ಆನ್ಲೈನಲ್ಲೂ ಪರ್ಚೇಸ್ ಮಾಡ್ಬೋದು. ಈ ಐ ಬಟನ್ನ ಪ್ರೆಸ್ ಮಾಡಿದ್ರೆ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಸನ್ ಪ್ಯೂರ್ ಅವರ ಎಲ್ಲ ಪ್ರಾಡಕ್ಟು ಸಿಗುತ್ತೆ. ಸನ್ ಪ್ಯೂರ್ ಅವರ ವೈವಿಧ್ಯಮಯ ಅಡುಗೆ ಎಣ್ಣೆಗಳು ಸಿಗುತ್ತೆ. ಅವೆಲ್ಲವನ್ನೂ ಕೂಡ ನೀವು ಆನ್ಲೈನಲ್ಲಿ ಶಾಪ್ ಮಾಡ್ಬೋದು ಅಂತ ತಿಳಿಸ್ತಾ ಇದ್ದೀವಿ. ಮಿಲೆಕ್ಸ್ ನೇಚರ್ ಟು ಮ್ಯಾನ್ಕೈಂಡ್. ಮಿಲೆಟ್ಸಿಂದ ಮಾಡಿರೋದು ಮಿಲೆಕ್ಸು. ಈ ಮಿಲೆಕ್ಸ್ ಅವ್ರದ್ದು ಸದ್ಯಕ್ಕೆ 3 ಪ್ರಾಡಕ್ಟ್ಗಳಿದೆ. ಒಂದು ಮಿಲೆಕ್ಸ್ ಚೂರ್ಣಮ್ ಅಂತ, ಒಂದು ಮಿಲೆಕ್ಸು ಹೆಲ್ದಿ ಡ್ರಿಂಕ್, ಒಂದು ಮಿಲೆಕ್ಸು ಮದರ್ ರೂಟ್ ಅಂತ. ಇದೇನಂತ ಹೇಳಿದ್ರೆ ಮಕ್ಕಳಿಗಾಗಿ ನೀವೇನು ಸರಿಗಿರಿ ತಿನ್ನಿಸ್ತಾ ಇದ್ರಿ ಅದೇ ಥರದಲ್ಲಿ ಮಿಲೆಟ್ಸನ್ನು ಹಾಕಿ ಮಾಡಿರ್ತಕ್ಕಂಥದ್ದು. ಮಕ್ಕಳಿಗೆ ಭಾಳ ಇಷ್ಟ ಆಗುವಂಥದ್ದು, ಇಷ್ಟಪಟ್ಟು ಮಕ್ಕಳು ತಿಂತಾ ಇರೋವಂಥದ್ದು, ಆರೋಗ್ಯಕರವಾಗಿರುವಂಥದ್ದು ಮದರ್ ರೂಟ್ ಸಿಗ್ತಾ ಇದೆ. ಅದು ಕೂಡ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು. ವಯಸ್ಸಾಗಿರೋರಿಗೆ ಏನಕ್ಕಿದು ಮಿಲೆಕ್ಸ್ನ ತಗೋಬೇಕು ಅಂದರೆ BP ಕಂಟ್ರೋಲ್ ಇರುತ್ತೆ, ಶುಗರು ನಾರ್ಮಲ್ ಇರುತ್ತೆ, ವೆಯ್ಟು ರಿಡಕ್ಷನ್ ಆಗುತ್ತೆ, ಫಿಟ್ ಆ್ಯಂಡ್ ಫೈನ್ ಆಗಿ ಕಾಣಬೇಕು ಅಂದರೆ ಮಿಲೆಕ್ಸ್ನ ತಗೊಳ್ಳಿ. ಯಾಕಂದರೆ ಒಂದು ದಿನದಲ್ಲಿ ಒಂದು ಹೊತ್ತಿನ ಊಟದ ಬದಲು 1 ಗ್ಲಾಸಷ್ಟು ಮಿಲೆಕ್ಸ್ನ ಕುಡಿದು ನೋಡಿ, ಫಿಟ್ ಆ್ಯಂಡ್ ಫೈನ್ ಆಗಿರ್ತೀರಾ. ಈ ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗ್ತೀರಾ, ಅಲ್ಲಿ ಮಿಲೆಕ್ಸ್ ಅವರ ಎಲ್ಲ ಪ್ರಾಡಕ್ಟನ್ನು ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು. ರೆಜು ಏಜ್ ಸ್ಕಿನ್ ಅಲರ್ಜಿ ಹೇರ್ ಆ್ಯಂಡ್ ಲೇಸರ್ ಕ್ಲಿನಿಕ್. ರೆಜು ಏಜ್ ಅವರ ಕ್ಲಿನಿಕ್ಕು ಸ್ಕಿನ್ನು ಮತ್ತು ಏರ್ಗೆ ಸಂಬಂಧಪಟ್ಟ ಹಾಗೆ ಒಂದು ಅದ್ಭುತವಾಗಿರುವಂಥ ಕ್ಲಿನಿಕ್ಕು ನ್ಯೂ BL ರಸ್ತೆಯಲ್ಲಿದೆ. ನಮ್ಮ ಡಾಕ್ಟರ್ ಸಿರಾಜ್ ಅವರು ಇರ್ತಾರೆ. ಅವರು ನಿಮ್ಮ ಕೂದಲಿನ ಮತ್ತು ಚರ್ಮದ ಬಗ್ಗೆ ಏದೇ ರೀತಿಯ ಸಮಸ್ಯೆಗಳಿದ್ರು ಕೂಡ ಅದಕ್ಕೆ ಪರಿಹಾರನ ಕೊಡ್ತಾರೆ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರದ್ದು ಸಿಕ್ಕಾಪಟ್ಟೆ ಪ್ರಾಡಕ್ಟ್ ಇದೆ, ಶಾಂಪೂ ಇದೆ, ಸಿರಮ್ ಇದೆ, ಆಮೇಲೆ ಫೇಸ್ ವಾಶ್ ಇದೆ, ಎಲ್ಲ ವೆರೈಟಿ ಆಫ್ ಪ್ರಾಡಕ್ಟ್ ಇದೆ. ಆ ಪ್ರಾಡಕ್ಟ್ ಎಲ್ಲ ನಾವು ಇಲ್ಲಿ ಇಟ್ಟಿದ್ದೀವಿ. ನೀವೇನಾದರೂ ಇದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು, ಡಾಕ್ಟರ್ ಹತ್ರ ಮಾತಾಡಬೇಕಾಗಿದ್ರೆ ಸಿರಾಜ್ ಅವರ ದೂರವಾಣಿಯ ಸಂಖ್ಯೆ 9902479694. ಮತ್ತೊಮ್ಮೆ 9902479694.
024-79-694 ಫೋನ್ ಮಾಡಿ ಸಿರಾಜ್ ಅವ್ರ ಹತ್ರ ಮಾತಾಡಿ. ಈ ಐ ಬಟನ್ನ ಪ್ರೆಸ್ ಮಾಡಿದ್ರೆ ನೀವು ಸೀದಾ ನಮ್ಮ ಸಿರಾಜ್ ಅವರ ರೆಜುವೇಜ್ ಕ್ಲಿನಿಕ್ ನ್ಯೂ ಬೇಲ್ ರಸ್ತೆಯಲ್ಲಿ ಅಲ್ಲಿ ಕರ್ಕೊಂಡು ಹೋಗಿ ನಿಮಗೆ ಬಿಡಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವೈವಿಧ್ಯಮಯ ಅಡುಗೆಗಳನ್ನ ಮಾಡಿ ತೋರಿಸ್ತಾ ಇದೀವಿ. ನಮ್ಮ ಕಾರ್ಯಕ್ರಮಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಕಳಿಸೋವಂಥ ಎಲ್ಲ ಅಡುಗೆಗಳು ನಿಮಗೆ ಬಂದು ತಲುಪುತ್ತೆ ಅಂತೇಳಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.